ಬಿಗ್ ಬಾಸ್ ಅವ್ರ ಮಧ್ಯೆ ಬಿಟ್ಟಿರೋಂಥ ಪ್ರೋಮೋದಲ್ಲಿ ಕಾರ್ತಿಕ್ ತನಿಷಾ ಸಂಗೀತ ಅವರ ಮಧ್ಯೆ ಸ್ವಲ್ಪ ರಂಪಾಟ ರಾದಂಥ ಜಗಳ ಅನ್ನೋದು ಜಾಸ್ತಿನೇ ನಡೀತಾ ಇದೆ. ಡೇ 1 ಫ್ರೆಂಡ್ಸ್ ಆಗಿದ್ದವರು ಡೇ ಎಂಡ್ ಆಗುವಂಥ ಟೈಮಲ್ಲಿ ದೂರ ಆಗ್ತಾ ಇದ್ದಾರೆ. ಹಾಗೇನೆ ಬಿಗ್ ಬಾಸ್ ಮನೆಗೆ ಸ್ಟಾರ್ಟಿಂಗಲ್ಲಿ ಬಂದಂತಹ ಸಂದರ್ಭದಲ್ಲಿ ಇವರ ಮಧ್ಯೆ ಇದ್ದಂತಹ ಫ್ರೆಂಡ್ಶಿಪ್ಪು ತುಂಬಾ ಚೆನ್ನಾಗಿತ್ತು. ಒಂದು ಬಾಂಡಿಂಗ್ ಆಗಿರ್ಬೋದು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದಾಗಿರ್ಬೋದು, ಸಖತ್ತಾಗಿತ್ತು. ಬಟ್ ಈಗ ಸೀಸನ್ ಎಂಡ್ ಆಗ್ತಾ ಬರ್ತಿದ್ದಂಗೆ ಇವರು 3 ಜನರಲ್ಲೇನೆ ಕಿತ್ತಾಟ ಸ್ಟಾರ್ಟ್ ಆಗಿದೆ ಗುರು. ಇಲ್ಲಿ ಒಂದು ಕಡೆ ತನಿಷಕ್ಕ ಹೇಳ್ತಾರೆ, ಇಲ್ಲಿ ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಫ್ರೆಂಡ್ಶಿಪ್ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದ್ರಿ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಸಂಗೀತಕ್ಕೆ ಅವ್ರು ಹೇಳ್ತಾರೆ, ನಾನು ಆ ಥರ ಕಾರ್ಡ್ ಪ್ಲೇ ಮಾಡೋದೇ ಆಗಿದ್ರೆ ನಾನು ಇದುವರೆಗೂ ನಿಮ್ಮ ಜೊತೆ ಫ್ರೆಂಡಾಗೇ ಇರ್ಬೋದಾಗಿತ್ತು, ನಾನು ಆ ಥರ ಮಾಡಿಲ್ಲ ಗುರು ಅನ್ನೋ ಥರ ಹೇಳ್ತಾರೆ. ಈ ಕಡೆ ಕಾರ್ತಿಕ್ ಅಣ್ಣವ್ರು ಬಂದು ಗೆಳೆತನ ಅನ್ನೋ ಕಾರ್ಡನ್ನು ಯೂಸ್ ಮಾಡಿಕೊಂಡು ಟಿಶ್ಯೂ ಥರ ಯೂಸ್ ಮಾಡಿ ಬಿಸಾಕೊಳ್ಳಿ ನೀನು, ಈ ಕಾರ್ಡ್ ಕರೆಕ್ಟಾಗಿ ಸೂಟ್ ಆಗೋ ಅಂಥದ್ದು ಸಂಗೀತ ಶೃಂಗೇರಿ ಅವರಿಗೆ, ಅಂದರೆ ನಿಮಗೇನೆ ಅನ್ನೋ ಥರ ಹೇಳ್ತಾರೆ. ಸೊ ಈ ರೀತಿ ಇವ್ರ ಮಧ್ಯೆಗಳು ಒಂದಷ್ಟು ಕಾಂಟ್ರವರ್ಸಿ, ಒಂದಷ್ಟು ಮಾತು ಬೆಳೀತಾನೆ ಹೋಗ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ಏನು ನಡೀತಿದೆ ಅಂತ ಇವತ್ತಿನ ಎಪಿಸೋಡಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ಬಂದಂಥ ಪ್ರೋಮೋದಲ್ಲಿ ಈ ಥರ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಅವರು ಪ್ರೋಮೋ ಎಡಿಟ್ ಮಾಡೋಂಥ ಟೈಮಲ್ಲಿ ಏನು ತಲೆನಲ್ಲಿ ಇಟ್ಕೊಂಡು ಎಡಿಟ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಬಟ್ ಆ ಪ್ರೋಮೋ ಮಾತ್ರ ಅಬ್ಬಾ ಹಿಂಗಿರುತ್ತಾ ಅನ್ನೋ ಥರ ಇರುತ್ತೆ. ಬಟ್ ಅಲ್ಲಿ ಎಪಿಸೋಡ್ ಒಳಗಡೆ ನೋಡಿದಾಗ ಅಯ್ಯೋ ಪ್ರೋಮೋ ಎಡಿಟ್ ಮಾಡ್ತಾನೆ ಕೊಡ್ಬೇಕು ಗುರು ಕಪ್ಪು ಅನ್ನೋ ಥರ ಇರುತ್ತೆ. ಸೊ ಏನೇ ಆಗಲಿ, ಇವರ ಒಂದು 3 ಜನ ಫ್ರೆಂಡ್ಶಿಪ್ ಬಗ್ಗೆ ಬಿರುಕನ್ನು ಉಂಟಾಗಿರೋ ಅಂಥ ಪ್ರೋಮೋನ ನೋಡಿ ನಮ್ಮ ಜನ ಯಾವ ಥರ ರಿಯಾಕ್ಟ್ ಮಾಡಿರ್ಬೋದು ಅಂತ ಕಮೆಂಟ್ಸ್ ನೋಡೋಕ್ಕೆ ಹೋದರೆ ಒಂದಷ್ಟು ಕಮೆಂಟ್ಸ್ ಹೈಲೈಟ್ ಅಂತ ನನಗೆ ಅನ್ನಿಸ್ತು. ಸೊ ಅದನ್ನು ನಿಮ್ಮ ಹತ್ರನೂ ಹೇಳೋಣ ಅಂತ ಬಂದಿದ್ದೀನಿ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇದರ ಮೊದಲನೇ ಕಮೆಂಟ್ ನೋಡೋದಾದರೆ, ತನಿಷಾ ಆ್ಯಂಡ್ ಕಾರ್ತಿಕ್ ಯಾರ ನೇಮ್ ಹೇಳ್ಕೊಂಡು ಬೇಳೆ ಬೇಯಿಸ್ತಾ ಇದ್ದಾರೆ ಅಂತ ಹೊರಗಡೆ ಜನಕ್ಕೆ ಗೊತ್ತಾಗಿದೆ. ಸೊ ಸಂಗೀತ, ಡೋಂಟ್ ವರಿ ಅಬೌಟ್ ದಿಸ್ ಪೀಪಲ್, ನೀವು ನಿಮ್ಮ ಆಟ ಆಡಿ. ಸೊ ಅವ್ರು ಹೇಳ್ತಿದ್ದಾರೆ ಯಾರ ಹೆಸರನ್ನ ಇಟ್ಕೊಂಡು ಬೇಳೆ ಬೇಯಿಸಿದಾರೆ, ಯಾರು ಸಪೋರ್ಟ್ ತಗೊಂಡು ಇದು ಮಾಡ್ಕೊತಿದ್ದಾರೆ ಅಂತ ನಮಗೆ ಗೊತ್ತು. ಸೊ ಸಂಗೀತ, ನೀವು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನೀವು ನಿಮ್ಮ ಆಟವನ್ನು ಆಡಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ, ಯು ಆರ್ ಆಲ್ವೇಸ್ ಎ ಟ್ರೂ ಫ್ರೆಂಡ್, ನೋ ಬಡಿ ನೋಸ್ ಯುವರ್ ಪ್ಯೂರ್ ಈಸ್ ಯುವರ್ ಫ್ರೆಂಡ್ಶಿಪ್. ಸೊ ಅವ್ರು ಹೇಳ್ತಿದ್ದಾರೆ, ಯಾರಿಗೂ ನಿಮ್ಮ ಒಂದು ಪ್ಯೂರ್ ಆಗಿರೋಂತಹ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿಲ್ಲ. ಸೊ ನೀವು ಯಾವಾಗಲೂ ಅಷ್ಟು ಟ್ರೂ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿರ್ತೀರಾ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾದಿತ್ತು, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದಿತ್ತು, ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಾಯಿಸಿದರೆ ಸಾಕು, ದೋಣಿ ತನ್ನ ದಿಕ್ಕು ಸೇರುವುದು, ತನ್ನ ದಡ ಸೇರುವುದು. ಸಂಗೀತ, ಈ ಒಂದು ಲೈನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ನಮಗೇನಾದರೂ ಅಭ್ಯಾಸ ಬದಲಾಯಿಸ್ಕೊಬೇಕು ಅಂದರೆ ನಮ್ಮ ಹಣೆ ಬರೋ ಬದಲಾಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ನಮ್ಮ ದೃಷ್ಟಿ ಬದಲಾಯಿಸ್ಕೊಬೇಕು ಅಂದರೆ ಇರೋಂಥ ಸೃಷ್ಟಿನ ಬದಲಾಯಿಸ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಸೊ ಹಾಗೇನೆ ಹಡಗನ್ನು ಬದಲಾಯಿಸೋವಂಥ ಅವಶ್ಯಕತೆ ಇಲ್ಲ, ಹಡಗಿನ ದಿಕ್ಕನ್ನು ಬದಲಾಯಿಸಿದ್ರೆ ಸಾಕು, ನಮ್ಮ ಒಂದು ದಡವನ್ನು ನಾವೇ ರೀಚ್ ಆಗ್ಬೋದು. ಸೊ ಇದು ತಲೆನಲ್ಲಿರಲಿ ಸಂಗೀತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿ ನೋ ಕಾರ್ತಿಕ್ ಈಸ್ ಯೂಸಿಂಗ್ ಆಲ್ ವುಮೆನ್, ನೌ ಹಿ ಈಸ್ ಟಾಕಿಂಗ್ ಅಬೌಟ್ ಸಂಗೀತ. ಸಂಗೀತ, ವಿ ಆರ್ ವಿತ್ ಯು. ಸೊ ಅವ್ರು ಹೇಳ್ತಿದೆ, ಕಾರ್ತಿಕ್ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಹುಡುಗಿಯರನ್ನ ಯೂಸ್ ಮಾಡ್ಕೊತಾ ಇರೋದು. ಸೊ ಈಗ ಕಾರ್ತಿಕ್ಗೆ ಸಂಗೀತ ಬಗ್ಗೆ ಮಾತಾಡ್ಕೊತಾ ಇದ್ದಾನೆ, ಸಂಗೀತನ ತುಂಬ ಯೂಸ್ ಮಾಡ್ಕೊಂಡಿರೋದೇ ಅವನು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆ ಕಾರ್ತಿಕ್ ನಿನ್ನೆಯಿಂದ ಸಂಗೀತ ಹೆಸರೇಳೋದನ್ನು ನಿಲ್ಲಿಸಬೇಕಿತ್ತು, ಎಸ್ ಆರ್ ನೋ ರೌಂಡ್ ನೋಡಿದ ಮೇಲೆ ಅವನಿಗೆ ಏನು ಯೋಗ್ಯತೆ ಇದೆ ಅಂತ ಮಾತಾಡ್ತಾನೆ. ಸೊ ಅವ್ರು ಹೇಳ್ತಿದ್ರೆ, ಎಸ್ ಆರ್ ನೋ ರೌಂಡಲ್ಲಿ ಒಂದು ಸಂಗೀತ ಅವರು ಈ ಮನೆ ದೊಡ್ಡ ಶನಿ ಅಂತ ಒಂದು ಕ್ವಶನ್ ಇರುತ್ತೆ. ಸೊ ಅದನ್ನು ಕಾರ್ತಿಕ್ ಅವರೇ ಹೇಳಿರ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ದಿರೋ ಒಪ್ಕೊಂಡಿರೋದಿಲ್ಲ, ಗೊತ್ತಿದ್ದು ಒಪ್ಕೊಂಡಿಲ್ವ ಅಥವಾ ಗೊತ್ತಿಲ್ಲದೆ ಒಪ್ಕೊಂಡಿರುವ ಗೊತ್ತಿಲ್ಲ. ಬಟ್ ಅಲ್ಲಿ ಒಪ್ಕೊಂಡಿಲ್ಲ ಅವರು ಸುದೀಪ್ ಅಣ್ಣವ್ರ ಮುಂದೆ. ಸೊ ಅದಕ್ಕೆ ಆ ರೌಂಡಲ್ಲೇ ಒಪ್ಕೊಂಡಿಲ್ಲ ಅವನು, ಇನ್ನು ಸಂಗೀತ ಬಗ್ಗೆ ಏನು ಯೋಗ್ಯತೆ ಇದೆ ಅಂತ ಮಾತಾಡ್ತಾನೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಫ್ರೆಂಡ್ಶಿಪ್ನ ಶನಿ ಅಂತ ಅದು ಎಸ್ ಆರ್ ನೋ ಅಲ್ಲಿ ಒಪ್ಕೊಂಡಿಲ್ಲ, ಥೂ ಕಾರ್ತಿಕ್ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ.
ಸೊ ಅವ್ರು ನಾನು ಆಗಲೇ ಹೇಳಿದೆ ಅಲ್ವಾ, ಹೆಸರನ್ನ ರೌಂಡಲ್ಲೇ ಒಪ್ಕೊಂಡಿಲ್ಲ, ಹಿಂಗ ಸಂಗೀತ ಬಗ್ಗೆ ಮಾತಾಡ್ತಾನೆ, ಕಾರ್ತಿಕ್ ನೀನು ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ನಿಮ್ಮ ಥರ ಹಿಂದೆ ಎಲ್ಲ ಹೋಗಿ ಮಾತಾಡಿಲ್ಲ, ಮಾತಾಡೋದು ಇಲ್ಲ, ಅದು ಅವ್ರ ಫ್ರೆಂಡ್ಶಿಪ್ಗೆ ಕೊಟ್ಟಿರೋ ವ್ಯಾಲ್ಯೂಸ್. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ನಿಮ್ಮ ಥರ ಎಲ್ಲ ಹಿಂದೆ ಹೋಗಿ ಮುಂದೆ ಹೋಗಿ ಮಾತಾಡಿಲ್ಲ, ಅದು ಅವರು ಫ್ರೆಂಡ್ಶಿಪ್ಗೆ ಕೊಟ್ಟಿರೋಂಥ ವ್ಯಾಲ್ಯೂ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತೂಕ ಇಲ್ಲದೆ ಇರೋರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಸಂಗೀತ, ನಾವೆಲ್ಲ ನಿಮ್ಮ ಸಪೋರ್ಟಿಗೆ ಇದ್ದೀವಿ, ಆದಷ್ಟು ಬೇಗ ನಿಮ್ಮ ಕೈಲಿ ಬಿಗ್ ಬಾಸ್ ವಿನ್ನಿಂಗ್ ಕಪ್ ನೋಡೋಕ್ಕೆ ಇಷ್ಟಪಡ್ತೀವಿ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್. ಸೊ ಅವ್ರು ತುಂಬ ವೆರಿ ವೆರಿ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಹೇಳಿದೆ, ತೂಕ ಇಲ್ದಿರೋರ ಮಾತಿಗೆಲ್ಲ ಬೆಲೆ ಕೊಡೋಕೆ ಹೋಗ್ಬಿಡಿ, ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಆಟನ ನೀವು ಆಡಿ, ನಿಮ್ಮ ಕೈಯಲ್ಲಿ ಬಿಗ್ ಬಾಸ್ ವಿನ್ನಿಂಗ್ ಕಪ್ ನೋಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಫ್ರೆಂಡ್ ಆದವರು ಹಿಂದೆ ಮಾತಾಡಲ್ಲ, ಇಲ್ಲಿ ಹಿಂದೆ ಮಾತಾಡೋರು ಯಾರು ಅಂತ ಗೊತ್ತು, ಆ್ಯಂಡ್ ಕಾರ್ತಿಕ್ ಈಸ್ ಫ್ಲಿಪ್, ತನಿಷಾ ಈಸ್ ರಾಂಗ್. ಸೊ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಫ್ರೆಂಡ್ ಅಂತ ಹೇಳಿ ಹಿಂದೆ ಒಂದು ಮಾತಾಡಲ್ಲ, ಇಲ್ಲಿ ಮುಂದೆ ಒಂದು ಮಾತಾಡೋದು ನೀವುಗಳು. ಸೊ ಇಲ್ಲಿ ಯಾರು ಫ್ಲಿಪ್ಪು ಯಾರು ರಾಂಗ್ ಅಂತ ನಮಗೆ ಗೊತ್ತಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹೇಳಿರೋ ಮಾತು ಒಪ್ಕೊಳ್ಳೋ ತಾಕತ್ತಿಲ್ಲ ಒಬ್ಬರಿಗೆ, ಅದು ಫ್ಲಿಪ್ ಕಾರ್ತಿಕ್ ಫ್ಯಾನ್ಸ್ ಎಲ್ಲದಕ್ಕೂ ಸಂಗೀತನ ಬ್ಲೇಮ್ ಮಾಡೋದು ಬಿಟ್ಟು ಸ್ವಲ್ಪ ತನಿಷಾ ಕಡೆ ನೋಡಿ, ಅವಳು ಕಾರ್ತಿಕ್ ಗೇಮ್ನ ಹಾಳು ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಕಾರ್ತಿಕ್ ಫ್ಯಾನ್ಸ್ ನೀವು ಯಾವಾಗಲೂ ಅಷ್ಟೇ ಸಂಗೀತನ ಬ್ಲೇಮ್ ಮಾಡೋದ್ರ ಕಡೆನೇ ನೋಡ್ತಾ ಇದ್ದೀರಾ, ಬಟ್ ಇಲ್ಲಿ ತನಿಷಾ ಆ್ಯಕ್ಚುಲಿ ನಿಮ್ಮ ಕಾರ್ತಿಕ್ನ ಎಲ್ಲ ಒಂದು ಹಾಳು ಮಾಡ್ತಾ ಇದ್ದಾಳೆ ಗೇಮನ್ನು, ಸ್ವಲ್ಪ ಅವಳ ಕಡೆ ಗಮನ ಹರಿಸ್ರಪ್ಪ ಇವಾಗ ಸಂಗೀತನ ಬಿಟ್ಟು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ನೋಡ್ರು ಈ ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ದಾನೆ, ಕಂಡಿದ್ದೀವಿ 10 ವರ್ಷ ಇರೋ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ, ಅಂದರೆ 10 ವರ್ಷ ಫ್ರೆಂಡ್ಶಿಪ್ ಅಂದರೆ ವಿನಯ್ ಅವ್ರ ಜೊತೆ ಇರೋಂತಹ ಫ್ರೆಂಡ್ಶಿಪ್, ಕಾರ್ತಿಕ್ ಅವ್ರದ್ದು ಮತ್ತು ವಿನಯ್ ಅವ್ರದ್ದು. ಸೊ ನೀವು ಅಲ್ಲಿ ವಿನಯ್ ಅವ್ರ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದೆ ಅಂತ ನಾವು ನೋಡಿದ್ದೀವಿ, ಇನ್ನು ಇಲ್ಲಿ ನೀವು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಕೆ ಬಂದಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ತನಿಷಾ ಡೋಂಟ್ ಡಿಸರ್ವ್ಸ್ ಹರ್ ಫ್ರೆಂಡ್ಶಿಪ್, ಸಂಗೀತ ನಾವು ನಿಮ್ಮ ಸಪೋರ್ಟ್ಗೆ ಇರ್ತೀವಿ. ಸೊ ಅವ್ರು ಹೇಳ್ತಾರೆ, ಸಂಗೀತ ನಾವು ನಿಮ್ಮ ಸಪೋರ್ಟ್ಗೆ ಇರ್ತೀವಿ, ತನಿಷಾ ಮತ್ತು ಕಾರ್ತಿಕ್ ನಿಮ್ಮ ಒಂದು ಫ್ರೆಂಡ್ಶಿಪ್ನ ಡಿಸರ್ವ್ ಮಾಡೋದಕ್ಕೆ ಲಾಯಕ್ಕಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸ್ನೇಹದ ದುರ್ಬಳಕೆ ಮಾಡುತ್ತಿರುವ ಜನರು ಸ್ನೇಹದ ಬಗ್ಗೆ ಹೇಳ್ತಾರೆ, ಮುಂದೆ ನಗುತ್ತಾ ಮಾತಾಡಿ ಹಿಂದೆ ಚಾಡಿ ಹೇಳಿ ಸ್ನೇಹ ಮುರಿಯುವ ಇವರು ಸ್ನೇಹದ ಬಗ್ಗೆ ಮಾತಾಡುತ್ತಾರೆ, ಆದರೆ ವರ್ತೂರ್ ಜೊತೆಗೆ ಮುಂದೆ ಚೆನ್ನಾಗಿ ಇದ್ದು ಹಿಂದೆ ಮಾತನಾಡುವ ಇವರು ಸ್ನೇಹದ ಬಗ್ಗೆ ಹೇಳ್ತಾರೆ, ಆಡಿದ ಮಾತನ್ನು ಒಪ್ಪಿಕೊಳ್ಳದಾದಾಗ ಇವರು ಸ್ನೇಹದ ಬಗ್ಗೆ ಮಾತು ಆಡ್ತಾರೆ, ಈ ಮನೆಯಲ್ಲಿ ಇವರೊಬ್ಬರೇ ಎಲ್ಲ ಸಂಬಂಧಗಳಿಗೆ ಹುಳಿ ಹಿಂಡುವ ಕೆಲಸ ಮಾಡ್ತಾ ಇದ್ದಾರೆ, ಇವರ ಬಾಯಲ್ಲಿ ಸ್ನೇಹದ ಬಗ್ಗೆ ಮಾತು ಬರ್ತಾ ಇದೆ, ಈ ವೀಕೆಂಡಲ್ಲೇ ಎಲ್ಲರಿಗೂ ಅರ್ಥ ಆಗಿದೆ, ಇಲ್ಲಿ ಯಾರು ಹೇಳಿದ್ದನ್ನು ತಾವು ಹೇಳೇ ಇಲ್ಲ ಅನ್ನುವ ಹಾಗೆ ಇದ್ದದ್ದು ಜನ ನೋಡಿದ್ದಾರೆ. ಸೊ ಅಂದರೆ ಇಲ್ಲಿ ಇಷ್ಟೇ ಮೀನಿಂಗು, ಸ್ನೇಹದ ಬಗ್ಗೆ ಒಂದು ಬೆಲೆ ಗೊತ್ತಿಲ್ಲದಿರೋರು, ಸ್ನೇಹದ ಬಗ್ಗೆ ಒಂದು ಅರಿವೇ ಇಲ್ಲದವರು ಇಲ್ಲಿ ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋರಿಗೆಲ್ಲ ಸ್ನೇಹದ ಬೆಲೆನೇ ಗೊತ್ತಿಲ್ಲ. ಸೊ ಇಲ್ಲಿ ಲಾಸ್ಟ್ ವೀಕೆಂಡಲ್ಲೇ ಗೊತ್ತಾಗಿದೆ ಯಾರು ಎಷ್ಟು ಚೆನ್ನಾಗಿ ಸ್ನೇಹದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಮತ್ತು ತನಿಷಾ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡದೇ ಇರೋದೇ ಬೆಟರ್, ಯಾವಾಗಲೂ ಹಿಂದೆ ಮಾತಾಡ್ತಾ ಇರ್ತಾರೆ, ಯೂಸ್ ಮಾಡ್ಕೊಳ್ಳೋದಂತೆ ಇವರಿಬ್ಬರಲ್ಲಿ ಏನಿದೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ, ಈ ತನಿಷಾ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ರೆ ಬೆಟರಪ್ಪ, ಯಾಕಂದರೆ ಇವ್ರಿಗೆ ಅದ್ರ ಬೆಲೆನೇ ಗೊತ್ತಿಲ್ಲ, ಇವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಯೂಸ್ ಮಾಡಿಕೊಂಡು ಬಿಸಾಕ್ತಾರೆ ಅಂತ, ಬಟ್ ಇವ್ರ ಹತ್ರ ಏನಿದೆ ಅಂತ ಯೂಸ್ ಮಾಡ್ಕೊಬೇಕು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಲ್ಲ ಗುರು ಏನು ಬೆನಿಫಿಟ್ ಕೊಟ್ಟಿದ್ದೀರಾ ನೀವಿಬ್ಬರು ಅವಳಿಗೆ, ಒಂದೊಂದು ಎಕ್ಸಾಂಪಲ್ ಕೊಡಿ ನೋಡೋಣ, ಕಾರ್ತಿಕ್ ಆ್ಯಂಡ್ ತನಿಷಾ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಮತ್ತು ತನಿಷಾ ನಿಮ್ಮ ಹತ್ರ ಏನಿದೆ ಅಂದ್ಬಿಟ್ಟು ಅವಳು ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಒಂದೊಂದು ಎಕ್ಸಾಂಪಲ್ ಕೊಡ್ರಪ್ಪ ಸಾಕು, ಒಂದೊಂದು ಬೆನಿಫಿಟ್ ಹೇಳ್ರಪ್ಪ ಸಾಕು, ಇವಾಗ ನಾವು ಕೇಳಿಸ್ಕೊತೀವಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅವಳಿಗೆ ನಿಮ್ಮ ಫ್ರೆಂಡ್ಶಿಪ್ ಮಾಡೋಕ್ಕೆ ಲಾಯಕ್ಕಿಲ್ಲ ಅವಳು, ನೀನು ಸಂಗೀತ ನೀನು ಅವರ ಜೊತೆ ಮೊದಲು ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬಂದಿರೋದು ತಿಳ್ಕೊ. ಸೊ ಅವ್ರು ಸಂಗೀತ ಅವ್ರಿಗೆ ಬೈತಾ ಇದ್ದಾರೆ, ಸಂಗೀತ ನೀನು ಕಾರ್ತಿಕ್ ಮತ್ತು ತನಿಷಾ ಅವ್ರ ಜೊತೆ ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬಂದಿರೋದು ಅದನ್ನ ತಿಳ್ಕೊ, ನಿನಗೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಮಾಡೋದಕ್ಕೂ ಲಾಯಕ್ಕಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು,
ಯಾವ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾವ್ರೆ, ಚೆನ್ನಾಗೇ ಇದ್ದು ಅವಳ ಹಿಂದೆ ಮಾತಾಡ್ತಾ ಇದ್ರಲ್ಲ ನೀವಿಬ್ರು, ಅವಳು ಹಂಗೆ ಮಾಡಿಲ್ಲ, ನಿಮ್ಮ ಯೋಗ್ಯತೆ ಹೊರಗೆ ಬನ್ನಿ ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಾರೆ, ಯಾವ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದೆಯಾ ಗುರು ನೀನು, ಚೆನ್ನಾಗೇ ಇದ್ಕೊಂಡು ಅವಳ ಹಿಂದೆನೇ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅವಳು ನಿಮ್ಮ ಥರ ಮಾಡಿಲ್ಲ. ಸೊ ನಿಮ್ಗೆ ಈಚೆ ಬನ್ನಿ ಗೊತ್ತಾಗುತ್ತೆ ಅವಳ ಫ್ರೆಂಡ್ಶಿಪ್ ಏನು, ಅವಳು ಯಾವ ಥರ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಈ ತನಿಷಾ ಕಾರ್ತಿಕ್ ಕಿವಿ ಚುಚ್ಚಿದ್ದು ಅಲ್ಲದೆ ಇವತ್ತು ಪ್ರತಾಪ್ನ ಹತ್ರನೂ ಪಿನ್ ಇಡ್ತಾ ಇದ್ದಾಳೆ. ಸೊ ಅವ್ರು ಹೇಳ್ತಿದ್ದಾರೆ, ಈ ತನಿಷಾ ಕಾರ್ತಿಕ್ ಕಿವಿ ಮಾತ್ರ ಚುಚ್ಚಿದೆ ಅಲ್ದಿರ ಇವತ್ತು ಪ್ರತಾಪ್ ಹತ್ರನೂ ಏನೋ ಪಿನ್ ಇಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಶಂಭೋ ಶಂಕರ ನಾವು ಬಿಗ್ ಬಾಸ್ ನೋಡೋದೇ ಸಂಗೀತಗೋಸ್ಕರ, ಬಿಗ್ ಬಾಸ್ ಫಿನಾಲೆ ಬಂದಿದೆ ಹತ್ತಿರ, ಹೇಟರ್ಸ್ಗೆ ಬಿಡಿಸಿ ಗ್ರಾಚಾರ, ಸಂಗೀತನ ತಲುಪಿಸೋಣ ಗೆಲುವಿನ ಶಿಖರ. ಏನು ಲೈನ್ಸ್ ಗುರು, ಸಂಗೀತ ಅಪ್ಪಟ ಅಭಿಮಾನಿ ಅನ್ಸುತ್ತೆ ಇವರು. ಸೊ ಶಂಭೋ ಶಂಕರ ಬಿಗ್ ಬಾಸ್ ಬಂತಂತೆ ಹತ್ರ, ಇವರು ಬಿಗ್ ಬಾಸ್ ನೋಡ್ತಾ ಇರೋದೇ ಸಂಗೀತಗೋಸ್ಕರ ಅಂತೆ. ಸೊ ಇವರು ಹೇಟರ್ಸ್ಗೆ ಅಂದರೆ ಸಂಗೀತ ಹೇಟರ್ಸ್ಗೆಲ್ಲ ಬಿಡಿಸೋಣ ಗ್ರಾಚಾರ, ಒಟ್ಟಿನಲ್ಲಿ ಸಂಗೀತನ ತಲುಪಿಸೋಣ ಒಂದು ಗೆಲುವಿನ ಶಿಖರ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಅಳು ಮುಂಚೆ ಫ್ಯಾನ್ಸ್ ಎಲ್ಲ ದಮ್ಮು ತಾಕತ್ತು ಬಗ್ಗೆ ಮಾತಾಡ್ತಾರೆ. ನಮ್ಮ ಹುಡುಗ ಕಾರ್ತಿಕ್ಗೆ ದಮ್ಮು ತಾಕತ್ತು ಇರೋದಕ್ಕೇನೆ ಸಂಗೀತ ಮಡಿಕೆ ಹೊಡೆದಿರೋದು, ಸಂಗೀತನ ನಾಮಿನೇಟ್ ಮಾಡಿರೋದು, ಸಂಗೀತನ ಅಪರ್ಚುನಿಸ್ಟ್ ಬುಕ್ ಕೊಟ್ಟಿರೋದು. ಸಂಗೀತ ಹೆದರಿಕೊಂಡು ಕಾರ್ತಿಕ್ನ ಕ್ಯಾಪ್ಟನ್ಸಿ ರೇಸಿಂದ ರಿಮೂವ್ ಮಾಡಿದ್ಲಿ, ಯಾಕೆ ಆವಾಗ ದಮ್ಮು ತಾಕತ್ತು ಇರಲಿಲ್ವಾ ಕಾರ್ತಿಕ್ ಜೊತೆ ಟಾಸ್ಕ್ ಆಡೋದಕ್ಕೆ? ಸೊ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಸಂಗೀತ ಫ್ಯಾನ್ಸ್ ಎಲ್ಲರೂ ಸಹ ಕೇಳ್ತಾ ಇದ್ದಾರೆ ದಮ್ಮು ತಾಕತ್ತಿದೆಯಾ ಅಂತ. ಬಟ್ ಇಲ್ಲಿ ಸಂಗೀತಗೆ ಗೊತ್ತಿಲ್ಲ ಇಲ್ಲಿ ಕಾರ್ತಿಕ್ನ ಏನಕ್ಕೆ ರೇಸಿಂದ ಈಚೆ ಇಟ್ಟಿರೋದಂತ, ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಡೋದಕ್ಕೆ ಬಿಡಲಿಲ್ಲ. ಸೊ ಯಾಕಂದರೆ ಇವರು ಆಡಿದ್ರೆ ಎಲ್ಲಿ ಕಾರ್ತಿಕ್ ಗೆದ್ದು ಬಿಡ್ತಾರೋ ಅನ್ನೋ ಭಯಕ್ಕೋಸ್ಕರ ಕಾರ್ತಿಕ್ ಯಾವಾಗಲೂ ಅಷ್ಟೇ ಸಂಗೀತನ ನಾಮಿನೇಟ್ ಮಾಡಿದ್ರು, ಸಂಗೀತನ ಆಪರ್ಚುನಿಟಿ ಅಂತ ಕೊಟ್ಟಿದ್ರು. ಸೊ ಸಂಗೀತನ ಎದುರಾಕೊಂಡು ಮಡಿಕೆನ ಹೊಡೆದಿದ್ರು. ಸೊ ಇಲ್ಲಿ ಗೊತ್ತಾಗುತ್ತೆ ಯಾರಿಗೆ ದಮ್ಮು ತಾಕತ್ತಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿಮ್ಮನ್ನು ನಂಬಿ ಕಾರ್ತಿಕ್ ತಲೆ ಮೇಲೆ ಕೂರಿಸಿಕೊಂಡು ತಪ್ಪು ಮಾಡಿದ್ರು. ಯಾಕೆ ಅಂದರೆ ನೀವು ಯಾವತ್ತೂ ಒಳ್ಳೆಯ ಸಲಹೆ ಕೊಡೋದೆ ಎಲ್ಲರ ಸ್ನೇಹ ಹಾಳು ಮಾಡುವಿರಿ. ಈಗ ಸ್ನೇಹದ ಬಗ್ಗೆ ಹೇಳ್ತಾ ಇರುವಿರಿ. ನಿಮಗೆ ನಮ್ರತಾ ಸಂಗೀತ ಹೊರತು ಯಾರು ಕೂಡ ಖುಷಿಯಾಗಿರುವುದು ಬೇಕಾಗಿಲ್ಲ. ಮುಂದೆ ಹಿಂದೆ ಒಂದು ಮಾತನಾಡುವ ನಿಮಗೆ ಸ್ನೇಹದ ಬಗ್ಗೆ ಹೇಳುವ ಅರ್ಹತೆ ಇಲ್ಲ. ಸೊ ಇಲ್ಲಿ ತನಿಷಾ ಅವ್ರಿಗೆ ಬೈತಾ ಇದ್ದಾರೆ, ಕಾರ್ತಿಕ್ ನಿಮ್ಮನ್ನ ತಲೆ ಮೇಲೆ ಇಟ್ಕೊಂಡಿದ್ದೆ ತಪ್ಪಾಯಿತು. ಯಾಕಂದರೆ ನಿಮಗೆ ಫ್ರೆಂಡ್ಶಿಪ್ ಬಗ್ಗೆ ವ್ಯಾಲ್ಯೂನೂ ಗೊತ್ತಿಲ್ಲ. ಕಾರ್ತಿಕ್ ಕರ್ಕೊಂಡಿದ್ದೆ ಪಾಪ ನೀವೇನೋ ಒಂದು ಒಳ್ಳೆ ಸಜೆಷನ್ಸನ್ನು ಕೊಡ್ತೀರಾ ಅಂತ, ಬಟ್ ಅದಕ್ಕೆ ಗೊತ್ತಿಲ್ಲ ಅವನಿಗೆ ಕಾರ್ತಿಕ್ಗೆ. ನೀವು ಕಾರ್ತಿಕ್ ಒಂದು ಹೊರ್ತು ಸಂತೋಷು ನಮ್ರತಾ ಸಂಗೀತ ಎಲ್ಲ ಚೆನ್ನಾಗಿರೋದು ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಸೊ ನೀವು ಹೋಗಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಿಮಗೆ ಅದ್ರ ಅರ್ಹತೆನೂ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ಗೆ ಮನೆಯಲ್ಲಿ ಇರುವ ಸಾಮರ್ಥ್ಯ ಇಲ್ಲ ಅಂತ ನಾಮಿನೇಟ್ ಮಾಡಿದ ಸಂಗೀತಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಟಾಸ್ಕ್ ಆಡಿ 5 ಬಾಲ್ ಹಾಕಿ ಟಾಸ್ಕ್ ಕಿಂಗ್ ನಾನೇ ಅಂತ ಪ್ರೂವ್ ಮಾಡಿದ ಕಾರ್ತಿಕ್. ಸೊ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಒಂದ್ಸರಿ ಸಂಗೀತಕ್ಕವರು, ಇಲ್ಲಿ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಸಾಮರ್ಥ್ಯ ಇಲ್ಲ, ಅರ್ಹತೆ ಇಲ್ಲ ಅಂತ. ಸೊ ಅಂಥ ಸಂಗೀತಗೆ ನೋಡ್ಕೊಳ್ಳೋ ಥರ ಒಂದು 5 ಬಾಲ್ಗಳನ್ನು ಹಾಕಿ ಇಲ್ಲಿ ಟಾಸ್ಕ್ ಕಿಂಗ್ ನಾನೇ ಅಂತ ಪ್ರೂವ್ ಮಾಡಿದ್ದಾರೆ ಕಾರ್ತಿಕ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಬಾತ್ರೂಮಲ್ಲಿ ನಿದ್ದೆ ಮಾಡಿ ಆಮೇಲೆ ಫ್ಲಿಪ್ ಆಗಿ ನಾನು ನಿದ್ದೆ ಮಾಡಿಲ್ಲ ಅಂತ ಸುಳ್ಳು ಹೇಳಿ ಪ್ರತಾಪ್ ಮೇಲೆ ಗೂಬೆ ಕೂರಿಸಿದ್ದು ನೋಡಿದ್ದೀವಿ. ಫ್ಲಿಪ್ಪರ್ ಆ್ಯಂಡ್ ಲಯರ್ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಬಾತ್ರೂಮಲ್ಲಿ ನಿದ್ದೆ ಮಾಡಿದ್ದು ಅಲ್ದಿರ ಪಾಪ ಅಲ್ಲಿ ನಿದ್ದೆ ಮಾಡೇ ಇಲ್ಲ ಅಂತ ಸುಳ್ಳು ಹೇಳಿದ್ಲು, ಆಮೇಲೆ ಪ್ರತಾಪ್ ಮೇಲೆ ಗೂಬೆ ಕೂರಿಸಿದ್ಲು. ಸೊ ಇಲ್ಲಿ ಫ್ಲಿಪ್ ಆಗಿರೋದು ಮತ್ತೆ ಸುಳ್ಳು ಹೇಳ್ತಿರೋ ಸಂಗೀತ ನಾವು ನೋಡಿದ್ದೀವಿ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಇದು ಯಾವುದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೆಲ್ ಅಂತ ನಾನು ಫಸ್ಟೇ ಹೇಳಿದೆ. ಆ್ಯಂಡ್ ಕಾರ್ತಿಕ್ ತನಿಷಾ ಸಂಗೀತ ಅವರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈಗ ಪ್ರೆಸೆಂಟಲ್ಲಿ? ಫಸ್ಟ್ ನೋಡಿದ್ದಕ್ಕೂ ಮತ್ತು ಈಗ ನೋಡ್ತಿರೋದಕ್ಕೂ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ನಮ್ಮ ಚಾನಲನ್ನು.